ಫೋರ್ಕಲ್ಲಿ ಚುಚ್ಚಬೇಕಾದ್ರೆ ಕುರುಮ್ ಅಂತ ಇದೆ. ಈ ಡಿಶ್ನ ತಂದು ಕೊಟ್ಟಿದ ತಕ್ಷಣ ತಿನ್ಬಿಡ್ಬೇಕು. ನೆಕ್ಸ್ಟು ಶೆಟ್ಟಿ ಲಂಚಮ್ ಫೇಮಸ್ ಕುಂದಾಪುರ್ ಕಾಣೆ ಮಸಾಲ ಫ್ರೈ. ಅಪ್ಪು ಸರೂ ಅವರ ಫೇವ್ರೇಟ್ ಡಿಶ್ ಇದು. ಸ್ವರ್ಗ ಸುಖ. ಕ್ರ್ಯಾಪ್ ತಿನ್ಬೇಕಾರೆ ನಾಚಿಕೆ ಎಲ್ಲ ಬಿಟ್ಟು ಚೆನ್ನಾಗಿ ಅಗದು ನುಂಗ್ಬಿಡ್ಬೇಕು. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಶೆಟ್ಟಿ ಲಂಚಮ್ಗೆ ಬಂದಿದ್ದೀವಿ ಮತ್ತೊಮ್ಮೆ. ಸೊ ಭರ್ಜರಿಯಾದ ಕೋಸ್ಟಲ್ ಕ್ಯುಸಿನ್ನ ಟ್ರೈ ಮಾಡೋಣ ಅಂತ. ಸೊ ಎಲ್ಲಿ ಅಂದರೆ ಅವ್ರದ್ದು ಇನ್ನೊಂದು ಬ್ರಾಂಚ್ ಇದೆ ಸದಾಶಿವನಗರ. ಸೊ ಸದಾಶಿವನಗರಕ್ಕೆ ಬಂದಿದ್ದೀವಿ, ಸ್ಯಾಂಕಿ ಸಿಗ್ನಲ್ ಹತ್ರನೇ. ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗಿ ನೀವು ಬಂದ್ಬಿಡ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಇಲ್ಲಿ ಒಂದು ಬಿಲ್ಡಿಂಗ್ ಫುಲ್ ಇದೆ, 4 ಫ್ಲೋರ್ ಇದೆ. ಸೊ ಅಲ್ಲಿ ನಿಮಗೆ AC ರೂಮ್ ಬೇಕಂದರೆ ಸಪ್ರೇಟಾಗಿದೆ, ಇಲ್ಲ ಓಪನ್ ಏರಿಯಾದಲ್ಲಿ ಕೂತ್ಕೊಬೇಕಂದ್ರೆ ಓಪನ್ ಏರಿಯಾ ಇದೆ, ಓಪನ್ ಸ್ಪೇಸು. ಅದ್ಭುತವಾದ ಜಾಗ. ತುಂಬ ಲೇಟ್ ಮಾಡಿದಿರ ಹೋಗ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆದ ಮೆನುನ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ, ನಾರ್ಮಲಾಗಿ ತಿಂದಿರೋದಕ್ಕಿಂತ. ಸೊ ನೋಡೋಣ ಏನೇನು ಸಿಗುತ್ತೆ ಅಂತ. ಸೊ ಲೇಟ್ ಮಾಡಿದಿರ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗಬೇಕು. ಆಮೇಲೆ ಪಾರ್ಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳೋಂಗಿಲ್ಲ, ವ್ಯಾಲೆ ಪಾರ್ಕಿಂಗ್ ಇದೆ. ಇಲ್ತಂದರೆ ಅವರೇ ತೊಗೊಂಡೋಗಿ ಪಾರ್ಕ್ ಮಾಡ್ತಾರೆ, ತಂದು ಕಾರ್ ಕೊಡ್ತಾರೆ. ಬನ್ನಿ. ಒಂದಷ್ಟು ಡಿಶಸ್ಸು ಆಲ್ರೆಡಿ ಬಂದಿದೆ, ಇನ್ನೊಂದು ಸ್ವಲ್ಪ ಬರಬೇಕು. ಈ ಮೇಯ್ನ್ ಕೋರ್ಸು ಅದೆಲ್ಲ ಬರಲಿ. ಅಷ್ಟರಲ್ಲಿ ಇದು ಸ್ಕ್ವಿಡ್ ಎಲ್ಲ ತರಿಸಿದ್ದೀವಲ್ಲ, ಇದೆಲ್ಲ ಬಿಸಿ ಇದ್ದಾಗೆ ತಿನ್ಬಿಡಬೇಕು. ಅದಕ್ಕೋಸ್ಕರ ಶುರು ಮಾಡೋಣ. ಫಸ್ಟು ಒಂದು ಕಡೆಯಿಂದ ಇಲ್ಲೇನಿದೆ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಸ್ಕ್ವಿಡ್ ಫ್ರೈನ ತರಿಸಿದ್ದೀವಿ, ಇದೊಂದು ಕ್ರಿಸ್ಪಿ ಡಿಶ್ಶು. ಆಮೇಲೆ ಪ್ರಾನ್ಸ್ ತವಾ ಒಂದು ತರಿಸಿದ್ದೀವಿ, ಪ್ರಾನ್ಸ್ ತವಾ ಫ್ರೈ. ಅದ್ರಲ್ಲಿ ಜಾಸ್ತಿ ಗಸಿ ಎಲ್ಲ ಬರೋದಿಲ್ಲ, ಅಂದರೆ ಗ್ರೇವಿ ಜಾಸ್ತಿ ಬರೋದಿಲ್ಲ, ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಸ್ಕ್ವಿಡ್ಡಲ್ಲಿ ಬಟರ್ ಗಾರ್ಲಿಕ್ ತರಿಸಿದ್ವಿ, ಸ್ಕ್ವಿಡ್ ಬಟರ್ ಗಾರ್ಲಿಕ್ ತರಿಸಿದ್ದೀವಿ. ಅದೊಂಥರ ಖಾರ ಕಮ್ಮಿ ತಿನ್ನೋರಿಗೆ, ಆ ಥರ ಸಟಲಾಗಿ ತಿನ್ನೋರಿಗೆ. ಆಮೇಲೆ ಇನ್ನೊಂದು ಮಸಲ್ಸ್ ಅಥವಾ ಮರವೈ ಸುಕ್ಕ ಯಾವಾಗಲೂ ತಿಂತಾಯಿದ್ವಿ. ಈ ಸಲ ಬಂದುಬಿಟ್ಟು ಒಂದು 2 ಡಿಶ್ನ ಕಂಬೈನ್ ಮಾಡಿಸಿದ್ವಿ. ಒಂದು ಚಿಲ್ಲಿ, ಒಂದು ಮಸಾಲ ಫ್ರೈ. ಚಿಲ್ಲಿ ಸಪ್ರೇಟಾಗಿ ಬರುತ್ತೆ, ಅದು ಮಸಲ್ಸ್ ಚಿಲ್ಲಿ ಅಂತ, ಗ್ರೀನ್ ಚಿಲ್ಲಿ ಹಾಕಿ ಮಾಡೋವಂಥದ್ದು. ಆಮೇಲೆ ಇನ್ನೊಂದು ಮಸಾಲ ಫ್ರೈ ಅಂತ ಬರುತ್ತೆ ಸಪ್ರೇಟಾಗಿ. ನಾವು 2 ಕಾಂಬಿನೇಷನಲ್ಲಿ ತೊಗೊಂಡಿದ್ದೀವಿ. ಅದಾದಮೇಲೆ ಚಿಕನ್ ಕೋಳಿ ಕೋಲಾ ಅಂತ ಒಂದು ಹೊಸ ಡಿಶ್ಶು, ಪಾಪಡಲ್ಲಿ ನೀಟಾಗಿ ಸರ್ವ್ ಮಾಡಿದ್ದಾರೆ, ಚಿಕ್ಕ ಚಿಕನ್ ಚಂಕ್ಸಸ್ಸು, ಅದೊಂದು ತರಿಸಿದ್ದೀವಿ. ಆಮೇಲೆ ಅಪ್ಪು ಸರ್ನ ಫೇವ್ರೆಟ್ ಕಾಣೆ ಮಸಾಲ ಫ್ರೈನ ತರಿಸಿದ್ವಿ. ಅದು ಕೂಡ ಕುಂದಾಪುರದ ಶೆಟ್ಟಿ ಲಂಚೋಮಲ್ಲಿ ಅವ್ರದ್ದು ಫೇವ್ರೆಟ್ ಡಿಶ್ಶು. ಅವರೇ ಒಂದು ಇಂಟರ್ವ್ಯೂನಲ್ಲೇನೋ ಹೇಳಿರೋದು. ಆಮೇಲೆ ಶೆಟ್ಟಿ ಲಂಚೋಮ್ ಅಂದಿದ ತಕ್ಷಣ ಮೇಯ್ನಾಗಿ ತಿನ್ನಲೇಬೇಕಾಗಿರೋದು ಮಸ್ಟ್ ಟ್ರೈ ಡಿಶ್ ಬಂದು ಗೀ ರೋಸ್ಟ್. ಸೊ ಚಿಕನ್ ಗೀ ರೋಸ್ಟ್ ಅದು ಕೂಡ ತರಿಸಿದ್ವಿ. ಚಿಕನ್ ಗೀ ರೋಸ್ಟ್ನೇ ಟ್ರೈ ಮಾಡ್ಬೇಕು ನೀವು. ಸೊ ಬಾಯಲ್ಲಿ ನೀರು ಬರ್ತಾಯಿದೆ, ಮಾತಾಡೋಕ್ಕಾಗ್ತಲ್ಲ. ಸೊ ಶುರು ಮಾಡೋಣ ಒಂದು ಕಡೆಯಿಂದ ನೀಟಾಗಿ ಬರ್ಸ್ಕೊಂಡು. ಫಸ್ಟು ಸ್ಕ್ವಿಡ್ಡಿಂದ ಶುರು ಮಾಡೋಣ. ಸ್ಕ್ವಿಡ್ ಫ್ರೈ. ಗರಿ ಆದ ಸ್ಕ್ವಿಡ್. ಫುಲ್ ಕ್ರಿಸ್ಪಿ. ಫೋರ್ಕಲ್ಲಿ ಚುಚ್ಚಬೇಕಾದ್ರೆ ಕುರುಮ್ ಅಂತ ಇದೆ. ಈ ಡಿಶ್ನ ತಂದು ಕೊಟ್ಟಿದ ತಕ್ಷಣ ತಿನ್ಬಿಡ್ಬೇಕು. ಸೇಮ್ ಈ ನಮ್ಮ ಚಿಕನ್ ಕಬಾಬ್ ಎಲ್ಲ ತಿಂತೀವಲ್ಲ ಅದೇ ಥರ ಬ್ಯಾಟರು. ಲೈಟಾಗಿದೆ, ಜಾಸ್ತಿ ಮಸಾಲೆ ಭರಿತವಾಗಿ ಖಾರವಾಗಿರೋದಿಲ್ಲ, ಸಟಲಾಗಿರುತ್ತೆ. ಹೇಳಿದ್ನಲ್ಲ, ತಂದಿದ ತಕ್ಷಣ ತಿನ್ನಬೇಕು ಬಿಸಿ. ಯಾಕಂದರೆ ಸ್ಕ್ವಿಡ್ ಇರುತ್ತಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ, ತಿನ್ನೋರಿಗೆ ರೆಗ್ಯುಲರಾಗಿ. ಗೊತ್ತಿಲ್ಲದಿರೋರಿಗೆ ಜಾಸ್ತಿ ಹೊತ್ತು ಇಟ್ಬಿಟ್ರೆ ಅದು ರಬ್ಬರ್ ಥರ ಆಗ್ಬಿಡುತ್ತೆ. ಅದು ಫ್ರೆಶ್ಶಾಗಿ ತಂದು ಇಟ್ಟಿದ ತಕ್ಷಣ, ಕುಕ್ ಮಾಡಿದ ತಕ್ಷಣ ತಿನ್ಬಿಡಬೇಕು. ಅದು ಕೂಡ ಇದು ಡೀಪ್ ಫ್ರೈ ಮಾಡಿರೋದು, ಅದರಿಂದ ಇದನ್ನು ಬೇಗ ತಿನ್ಬಿಡಬೇಕು. ಚೆನ್ನಾಗಿದೆ. ಆಮೇಲೆ ಕರ್ಬೇವಿನ ಸೊಪ್ಪು, ಗ್ರೀನ್ ಚಿಲ್ಲಿನ ಸ್ವಲ್ಪ ಎಣ್ಣೆಲಿ ಟಾಸ್ ಮಾಡಿ ಹಾಕಿರ್ತಾರೆ, ಬಟ್ ಬ್ಯಾಟ್ರಲ್ಲೂ ಇದೆ ಕರ್ಬೇವಿನ ಸೊಪ್ಪೆಲ್ಲನೂ. ಸೊ ಅದೆಲ್ಲ ಚಿಕ್ಕದಾಗಲಿಲ್ಲ, ಕಪ್ಪು ಕಾಣಿಸ್ತಿದೆ. ಇದೆಲ್ಲ ಕರ್ಬೇವಿನ ಸೊಪ್ಪು, ಚಿಕ್ಕದ ಚಿಲ್ಲಿ ಪೀಸಸ್ಸು. ಇವಾಗ ಸಿಕ್ತು ಬಾಯಿಗೆ, ಅದಕ್ಕೆ ಖಾರ ಬಂತು. ಇನ್ನೊಂದು ತುತ್ತು ತಿಂದಾಗ ಆ ಖಾರ, ಆಮೇಲೆ ಆ ಕರ್ಬೇವಿನ ಸೊಪ್ಪು ಸಿಕ್ತು, ಅದರ ಫ್ಲೇವರು ಬರುತ್ತೆ. ಚೆನ್ನಾಗಿದೆ. ಸ್ಕ್ವಿಡ್ನ ಕಬಾಬ್ ರೀತಿಯಲ್ಲಿ ತಿನ್ನೋರು ಇದನ್ನ ಟ್ರೈ ಮಾಡ್ಬೋದು. ಇನ್ನೊಂದು ಸ್ಕ್ವಿಡ್ ಇದೆ, ಇದು ಸ್ಕ್ವಿಡ್ಡು ಬಟರ್ ಗಾರ್ಲಿಕ್. ಬರ್ಂಟ್ ಗಾರ್ಲಿಕ್ನ ಯೂಸ್ ಮಾಡಿರ್ತಾರೆ. ಬೆಳ್ಳುಳ್ಳಿನ ಸುಟ್ಬಿಟ್ಟು ಹಾಕಿರ್ತಾರೆ, ಅದು ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ಇದು ಫುಲ್ಲು ಸಟಲ್ ಆಗಿರುತ್ತೆ. ಇದು ಲೈಟಾಗಿ ಆ ಸ್ವೀಟ್ನೆಸ್ ಬರುತ್ತೆ,
ಮೀಟಲ್ಲೇ ಸ್ವೀಟ್ನೆಸ್ ಇರುತ್ತೆ, ಪ್ಲಸ್ಸು ಬಟರೆಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಅದಿನ್ನು ಸ್ವಲ್ಪ ಸ್ವೀಟ್ನೆಸ್ನ ಆ್ಯಡ್ ಮಾಡುತ್ತೆ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಇದನ್ನು ತಂದಿಟ್ಟಿದ ತಕ್ಷಣ ತಿನ್ನಬೇಕು. ಅದಕ್ಕೆ ಲೇಟ್ ಮಾಡಿದ್ರೆ ನಾವು ಬೇಗ ಸ್ಟಾರ್ಟ್ ಮಾಡಿಬಿಟ್ವಿ. ಇದಕ್ಕೂ ಒಂದ್ಸಲ ಇದು ಮಾಡಿರ್ತಾರೆ, ಡೀಪ್ ಫ್ರೈ ಮಾಡಿ ಆಮೇಲೆ ಬಟರು ಗಾರ್ಲಿಕ್ಕು ಎಲ್ಲ ಹಾಕ್ಬಿಟ್ಟು ಟಾಸ್ ಮಾಡ್ತಾರೆ. ಸೊ ಬೆಳ್ಳುಳ್ಳಿ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಥೇಚ್ಛವಾಗಿ. ಆ ಥರ ತಿನ್ನೋರು, ಗಾರ್ಲಿಕ್ ಫ್ಲೇವರ್ ಇಷ್ಟಪಡೋರು ಇದನ್ನು ಟ್ರೈ ಮಾಡಿ, ಸೂಪರ್ ಆಗಿದೆ. ಇಲ್ಲಾಂದರೆ ನಾರ್ಮಲ್ ಕಬಾಬ್. ಈಗ ನೆಕ್ಸ್ಟ್ ಡಿಶ್ಶಿಗೆ ಜಂಪ್ ಮಾಡೋಣ. ನೆಕ್ಸ್ಟು ಪ್ರಾನ್ಸ್ ತವಾ. 1 2 ಆ ಬಂಟ್ ಎಫೆಕ್ಟ್ ನೋಡಿ ಹೆಂಗಿದೆ, ಅದರಲ್ಲೇ ಮಜಾ ಇರೋದು. ಆಮೇಲೆ ಡಿಶಸ್ಗೆಲ್ಲ ಇವರು ಯೂಸ್ ಮಾಡೋದು ಬಂದು ಕೊಬ್ಬರಿ ಎಣ್ಣೆ. ಸೊ ಅಥೆಂಟಿಕ್ ಆಗಿರುತ್ತೆ, ಘಮ 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 ಅಂತ ಇರುತ್ತೆ. ಹಿಂಗೆ ಎತ್ಕೊಂಡ್ಬರ್ತಿದ್ದಂಗೆ ಘಮ 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 ಅಂತಿದೆ. ಹಂಗೆ ಮಾತಾಡ್ತಾ ನಮ್ಮ ಕ್ರ್ಯಾಬ್ ಮಸಾಲ ಫ್ರೈ ಕೂಡ ಬಂದಿದೆ. ಕ್ರ್ಯಾಬ್ ಮಸಾಲ ಫ್ರೈ. ಸೊ ಇದನ್ನು ತಿನ್ಬಿಡೋಣ. ಪ್ರಾನ್ಸ್ ತವಾ. ಸ್ಟ್ರಾಂಗ್ ಆದ ಮಸಾಲ, ಆ ಕೊಬ್ಬರಿ ಎಣ್ಣೆ ಘಮ, ಆ ಲೈಟಾಗಿ ಬರ್ಂಟ್ ಆಗಿರೋದು, ಆ ಸುಟ್ಟಿರೋ ಎಫೆಕ್ಟು, ಆಮೇಲೆ ಅದೆಲ್ಲ ಸ್ವಲ್ಪ ನಾಲ್ಗೆ ಆ ಕೆಂಪು ಮೆಣಸಿನ್ಕಾಯಿ ಪುಡಿ, ಅದ್ರದ್ದು ಖಾರ ಬಾಯಲ್ಲಿ ಸ್ಪ್ರೆಡ್ ಆಗ್ತಿದೆ ಅಂತಿದ್ದಂಗೆ ಮಾಂಸ ತಿಂತೀವಲ್ಲ ಪ್ರಾನ್ಸು, ಅದ್ರದ್ದು ಸ್ವೀಟ್ನೆಸ್ ಬರುತ್ತಲ್ಲ, ಸ್ವಲ್ಪ ಹಂಗೆ ಖಾರ ಕಮ್ಮಿ ಆಗ್ಬಿಡುತ್ತೆ. ಚೆನ್ನಾಗಿ ಬ್ಯಾಲೆನ್ಸ್ಡ್ ಆದ ಡಿಶ್ಶು. ಆ ಮಸಾಲನೇ ಹೈಲೈಟು. ಅದ್ಭುತ. ಸೇಮ್ ಮಸಾಲ ಈ ತವಾ ಫ್ರೈ ಏನೇ ಡಿಶಸ್ ಮಾಡಿದ್ರು ಸೇಮ್ ಮಸಾಲಾನೇ ಯೂಸ್ ಮಾಡ್ತಾರೆ. ಸೊ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು ತವಾನಲ್ಲಿ. ಸೀ ಫುಡ್ಡಲ್ಲಿ ಬೇಜಾನ್ ಆಪ್ಷನ್ ಇರುತ್ತೆ. ನಾವು ಪ್ರಾನ್ಸಲ್ಲಿ ತರಿಸಿದ್ವಿ, ನೀವು ಫಿಶ್ಗಳಲ್ಲೂ ತವಾ ಸಿಗುತ್ತೆ, ತವಾ ಫ್ರೈ ಎಲ್ಲ ಅದರಲ್ಲೂ ಯಾವ ಫಿಶ್ ಬೇಕು ವೆರೈಟಿ ಫಿಶಸ್ ತರಿಸ್ಕೊಬೋದು. ಸೊ ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ನೆಕ್ಸ್ಟು ಕೋಳಿ ಕೋಲಾ, ಚಿಕನ್ನು ಬೋನ್ಲೆಸ್ಸು, ನೋಡೋದಕ್ಕೆ ಮಸಾಲೆ ಭರಿತವಾಗಿದೆ. ಟೇಸ್ಟ್ ಮಾಡುವ. ಶಿಯರ್ಸ್. ಸ್ವಲ್ಪ ಮಸಾಲೆ ಭರಿತವಾದ ಡಿಶ್ಶು. ಅವೆಲ್ಲ ತಿಂದಾಗಿಂತ ಇದು ಸ್ವಲ್ಪ ಮಸಾಲೆ, ಸ್ವಲ್ಪ ಖಾರ ಜಾಸ್ತಿ. ಇದರಲ್ಲೂ ಚಿಕ್ಕದಾಗೆ ಬೆಳ್ಳುಳ್ಳಿ ಪೀಸಸ್ನ ಕಟ್ ಮಾಡೋಕಿರ್ತಾರೆ. ಸಿಕ್ಕಿದಾಗೆಲ್ಲ ಬೆಳ್ಳುಳ್ಳಿ ಫ್ಲೇವರು, ಆಮೇಲೆ ಲೈಟಾಗಿ ಆ ಟ್ಯಾಂಗಿನೆಸ್ಸು ಚೆನ್ನಾಗಿದೆ. ಖಾರ ಬಾಯಿ ತುಂಬ ಸ್ಪ್ರೆಡ್ ಆಗುತ್ತೆ. ಒಂದೇ ಒಂದು ತಿಂದಿದ್ದಕ್ಕೆ ಒಂದು ಪೀಸ್ಗೆ ಖಾರ ಇದೆ. ಒಂದು ಅರ್ಧ ಪ್ಲೇಟ್ ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ಸ್ಪೈಸಿನೆಸ್ಸು ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಪ್ರೆಸೆಂಟೇಷನ್ ಚೆನ್ನಾಗಿದೆ. ಮಸಾಲ ಪಾಪಡಿಟ್ಟು ಅದ್ರ ಮೇಲೆ ಸರ್ವ್ ಮಾಡ್ತಾರೆ. ಸೊ ಅದ್ರ ಜೊತೆ ನೆಂಚ್ಕೊಂಡು ತಿನ್ನಬಹುದು. ಇನ್ನೊಂದೇನೆಂದರೆ ಇದು ಬಾರ್ ಅಟ್ಯಾಚ್ ಆಗಿರೋದ್ರಿಂದ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಿಮಗೆ ಬೇಕಾದಂಥ ಮಾಕ್ಟೈಲ್ಸ್ ಅಥವಾ ವಿಸ್ಕಿ, ಬ್ರ್ಯಾಂಡಿ ಏನು ಬೇಕಾದ್ರೂ ಜ್ಯೂಸನ್ನು ತರಿಸ್ಕೊಂಡು ಟ್ರೈ ಮಾಡ್ಬೋದು. ಅದ್ರ ಜೊತೆಗೆ ಇದೆಲ್ಲನೂ ಸೂಪರಾಗಿ ಹೊಂದ್ಕೊಂಡು ಹೋಗುತ್ತೆ. ಅದರಲ್ಲೂ ಸ್ವಲ್ಪ ಖಾರ ಈ ಮಸಾಲೆ ಭರಿತ ತಿನ್ನೋರು ಇದನ್ನು ಚೂಸ್ ಮಾಡಿ. ಆಮೇಲೆ ಬೋನ್ಲೆಸ್ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಚಿಕನ್ ಕ್ವಾಲಿಟಿ ಆಬ್ವಿಯಸ್ಲಿ ಟೆಂಡರ್ ಚಿಕನ್ನೆಲ್ಲ ಬಳಸೋದ್ರಿಂದ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀವಿ ಇವ್ರದ್ದು ಎಷ್ಟೊಂದು ಸಲ. ಅದು ಸಾಫ್ಟಾಗೇ ಇರುತ್ತೆ, ನಿಮಗೆ ಚೂವಿ ಥರ ಇರೋದಿಲ್ಲ. ಸೇಮ್ ಪನ್ನೀರ್ ತಿನ್ನೋ ಥರನೇ ಇರುತ್ತೆ ಚಿಕನ್. ಸೂಪರ್. ಈಗ ನೆಕ್ಸ್ಟು ಡಿಶ್ಗೆ ಹೋಗೋಣ. ಮರವೈ. ನೆಕ್ಸ್ಟು ಮಸಲ್ಸಲ್ಲಿ ಮಾಡಿರೋ ಫಸ್ಟು 2 ಥರ ರೆಸಿಪಿ ಬರುತ್ತೆ. ನಾನು ಚಿಲ್ಲಿ ತಿಂತಾಯಿದ್ದೀನಿ. ಇದು ಗ್ರೀನ್ ಚಿಲ್ಲಿ ಮಾಡಿರೋದು. ಅದು ಇಲ್ಲೂ ಕಾಣಿಸ್ತಾ ಇರ್ಬೋದು, ಬೆಳ್ಳುಳ್ಳಿ ಹಾಕಿದ್ದಾರೆ. ಅದು ಕೂಡ ಬರ್ಂಟ್ ಗಾರ್ಲಿಕ್ ಇಲ್ಲೆಲ್ಲ ಇರೋದು. ಸೊ ಯಾವಾಗಲೂ ಮರವೈ ಸುಕ್ಕ ಟ್ರೈ ಮಾಡ್ತಾಯಿದ್ವಿ. ಈಗ ಡಿಫ್ರೆಂಟ್ ಆದ ಡಿಶ್ಶು ಟೇಸ್ಟ್ ಮಾಡೋಣ. ಹಿಂಗೆ ತಿನ್ನೋಣ ಸ್ಪೂನ್ ಥರ. ಪುದೀನ ಹಾಕಿದ್ದಾರೆ, ಪುದೀನ ಫ್ಲೇವರು. ಆಮೇಲೆ ಖಾರ, ಹಸಿಮೆಣಸಿನಕಾಯಿ. ಸ್ಪೈಸಿ, ಫುಲ್ ಸ್ಪೈಸಿ ಲವರು. ಖಾರವಾಗಿ ತಿಂತೀರ ಅಂದರೆ ಇದನ್ನು ಚೂಸ್ ಮಾಡಿ, ಚೆನ್ನಾಗಿರುತ್ತೆ. ಆಮೇಲೆ ಫ್ರೆಶ್ನೆಸ್ನ ಫೀಲ್ ಮಾಡ್ಬೋದು ಆ ಸೊಪ್ಪಿಂದು. ಆಮೇಲೆ ಬೆಳ್ಳುಳ್ಳಿ ಆಬ್ವಿಯಸ್ಸು. ಸೊ ಅದು ಬರ್ಂಟ್ ಗಾರ್ಲಿಕ್ಕು ಸಿಗುತ್ತೆ. ಮತ್ತು ಹಂಗೇನು ಚಾಪ್ಡ್ ಗಾರ್ಲಿಕ್ ಕೂಡ ಹಾಕಿದ್ದಾರೆ ಕಟ್ ಮಾಡಿ. ಸೊ ಅದು ಸ್ವಲ್ಪ ಡಾಮಿನೇಟ್ ಮಾಡುತ್ತೆ. ಸೊ ಸ್ಪೈಸಿ ಆದ ಡಿಶ್ಶು ಸಖತ್ತಾಗಿದೆ. ಆಮೇಲೆ ಈಗ ಅದ್ರ ಪಕ್ಕ ಇನ್ನೊಂದು ಕೆಂಪು ಕಲರ್ ಮಸಾಲ ಫ್ರೈ. ಇದು ಅದನ್ನು ಟೇಸ್ಟ್ ಮಾಡೋಣ. ಇದು ಜುಮ್ ಅಂದ್ಬಿಟ್ಟು ಮೈ. ಇದು ಲೈಟಾಗಿ ಆ ಹುಳಿ ಅಂಶ ಇರುವಂಥ ಡಿಶ್ಶು. ಖಾರ ಮಾಮೂಲಿ ಜಾಸ್ತಿ ಇಲ್ಲ ಇದರಲ್ಲಿ ಕಂಪೇರ್ ಟು ಗ್ರೀನ್ ಕಲರು. ಅದು ಗ್ರೀನ್ ಚಿಲ್ಲಿ ಆಗಿರುತ್ತೆ, ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಇದು ಬಂದು ಕೆಂಪು ಖಾರದ ಪುಡಿ. ಅದರದ್ದು ಲೈಟಾಗಿ ಖಾರ ಫೀಲ್ ಆಗುತ್ತೆ, ಬಟ್ ಜಾಸ್ತಿ ಹುಣಸೆಹಣ್ಣು ಹುಳಿ ಇರುತ್ತೆ. ಸೊ ಆ ಹುಳಿಯಾಗಿ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಟೈಮು ತಿನ್ನೋರು ಮಸಲ್ಸು ಅವ್ರಿಗೂ ಇಷ್ಟ ಆಗುತ್ತೆ.
ಏನೋ ಒಂಥರ ವಿಚಿತ್ರವಾದ ಡಿಶ್ ಏನೋ ತಿಂತಾಯಿದ್ದೀವಿ ಅಂತ ಅನ್ಸಲ್ಲ. ಯಾಕಂದರೆ ಫಸ್ಟ್ ಟೈಮ್ ನೋಡಿದ್ರು ಕಪ್ಪೆ ಚಿಪ್ನ ತಿನ್ನಬೇಕಾ ಹೆಂಗೆ ತಿನ್ನೋದು ಅಂತ ಒಂಥರ ಇರುತ್ತಲ್ಲ, ಏನೋ ಅನ್ಸೋದಿಲ್ಲ. ಯಾಕಂದರೆ ಮಸಾಲೆ ಡಾಮಿನೇಟ್ ಮಾಡುತ್ತೆ ಎರಡರಲ್ಲೂ ಅಷ್ಟೇ. ಇಷ್ಟ ಆಯಿತು. ಇದೆರಡು ಸಪ್ರೇಟ್ ಸಿಗುತ್ತೆ, ಬಟ್ ನಾವು ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಪ್ಲೇಟಲ್ಲಿ ಈ ಥರ ಮಾಡಿಸ್ಕೊಂಡಿದ್ದೀವಿ ನಮಗೆ ಅಂತ. ಸೊ ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಡುವ. ಸೊ ಈಗ ಕ್ರ್ಯಾಬ್ ಮಸಾಲ ಫ್ರೈಗೆ ಹೋಗ್ಬಿಡೋಣ. ಯಾಕಂದರೆ ಎರಡು ಸಿಗ್ನೇಚರ್ ಡಿಶನ್ನ ಲಾಸ್ಟಲ್ಲಿ ಟ್ರೈ ಮಾಡೋಣ ಅಂತ. ಸೊ ಅದಕ್ಕೆ ಮುಂಚೆ ಬೇರೆದೆಲ್ಲ ಟ್ರೈ ಮಾಡೋಣ. ಮಸಾಲ ಫ್ರೈ ವಿತ್ ಲಾಟ್ ಆಫ್ ಗಸಿ, ಜಾಸ್ತಿ ಗೊಜ್ಜು. ಸ್ವರ್ಗ ಸುಖ. ಕ್ರ್ಯಾಬ್ ತಿನ್ಬೇಕಾರೆ ನಾಚಿಕೆ ಎಲ್ಲ ಬಿಟ್ಟು ಚೆನ್ನಾಗಿ ಅಗದು ನುಂಗಿಡ್ಬೇಕು. ತಿನ್ಬೇಕಾದ್ರೆ ಮಾತಾಡಬಾರ್ದು, ನಮ್ಮ ಥರ ನೆತ್ತಿಗೆಟ್ಬಿಡುತ್ತೆ. ಸೊ ಮಸಾಲೆ, ಅದು ಫ್ಲೇವರು, ಮತ್ತು ಹೇಳೋಣಲ್ಲ ಆ ಕೊಬ್ಬರಿ ಎಣ್ಣೆದು ಘಮ, ಅದೇ ಹೈಲೈಟು. ಆಮೇಲೆ ಮೀಟಲ್ಲಿ ಆಬ್ವಿಯಸ್ಲಿ ಅದು ಸ್ವೀಟ್ನೆಸ್ ಇರುತ್ತೆ, ಬಟ್ ಮಸಾಲೆ ಡಾಮಿನೇಟ್ ಮಾಡುತ್ತೆ. ಹೈಲೈಟ್ ಬಂದು ಅದೇನೇ ಮಸಾಲ ಫ್ರೈದು. ಸೊ ಸೇಮ್ ಮಸಾಲ ಫ್ರೈನಲ್ಲಿ ನೀವು ಬೇರೆನ ಚೂಸ್ ಮಾಡ್ಬೋದು. ಫಿಶು ನಾನು ಹೇಳ್ದಂಗೆ ನಿಮಗೆ ಅದು ಅಂಜಲಲ್ಲಿ ಟ್ರೈ ಮಾಡ್ಬೋದು, ಪಾಂಫ್ರೆಟಲ್ಲಿ ಚೆನ್ನಾಗಿರುತ್ತೆ, ಅಥವಾ ಬಾಂಗುಡೆ ಎಲ್ಲರ ಫೇವ್ರೇಟು ಮೀನು, ಅದರಲ್ಲೂ ಮಸಾಲ ಫ್ರೈ ಬರುತ್ತೆ. ತವಾ ಬರುತ್ತೆ, ನಾವು ತವಾನಲ್ಲಿ ಪ್ರಾನ್ಸ್ ತರಿಸಿದ್ವಿ, ನೀವು ತವಾನಲ್ಲಿ ಫಿಶ್ ಕೂಡ ಟ್ರೈ ಮಾಡ್ಬೋದು. ಸೊ ಆಪ್ಷನ್ಸು ಬೇಜಾನಿರುತ್ತೆ. ಇದು ಮಾತ್ರ ಮಸಾಲೆ ಮಾತ್ರ ಅಲ್ಟಿಮೇಟು. ಈ ತವಾ ಮಾಡ್ತಾರೆ ಗೊತ್ತಾ, ಅದ್ರ ಮಸಾಲೆಗೂ ಇದ್ರ ಮಸಾಲೆಗೂ ಡಿಫ್ರೆನ್ಸ್ ಇದೆ. ಒಂದೊಂದಕ್ಕೂ ಡಿಫ್ರೆನ್ಸ್ ಇದೆ, ಒಂದೇ ಥರ ಮಸಾಲೆ ಬರೋದಿಲ್ಲ. ಸೊ ಅದು ಹೈಲೈಟು. ನೀವು ತವಾ ತಿಂದಾಗೇ ಬೇರೆ ಥರ ಅನಿಸುತ್ತೆ ಫ್ಲೇವರು, ಮಸಾಲ ಫ್ರೈನ ತೊಗೊಂಡಾಗೇ ಒಂದೇ ಥರ ಅನಿಸುತ್ತೆ. ಅದರಲ್ಲಿ ಸ್ವಲ್ಪ ತವಾನಲ್ಲಿ ಏನಂದರೆ ಸ್ವಲ್ಪ ಕಾನ್ಸಂಟ್ರೇಟೆಡ್, ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಆ ಫ್ಲೇವರ್ಸ್. ಇದ್ರಲ್ಲಿ ಸ್ವಲ್ಪ ಲೈಟಾಗಿರುತ್ತೆ, ಗೊಜ್ಜು ಜಾಸ್ತಿ ಇರುತ್ತೆ. ಸೊ ಇದು ನೀರು ದೋಸೆ ಅದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ನು. ಸೊ ಸೇಮ್ ಮಸಾಲ ಫ್ರೈನಲ್ಲಿ ಅವರ ಸಿಗ್ನೇಚರ್ ಡಿಶ್ ಇದೆ, ಅದಕ್ಕೆ ಜಂಪ್ ಮಾಡೋಣ. ನೆಕ್ಸ್ಟು ಶೆಟ್ಟಿ ಲಂಚೋಮ್ ಫೇಮಸ್ ಕುಂದಾಪುರ್ ಕಾಣೆ ಮಸಾಲ ಫ್ರೈ. ಸೊ ಇಲ್ಲಿ ಹೇಳಿದ್ರು ಮೀನು ಕೂಡ ಕುಂದಾಪುರಿಂದನೇ ತರಿಸೋದು. ಕಾಣೆ ಮೀನನ್ನ ಫುಲ್ 100% ಅಥೆಂಟಿಕ್. ಕುಂದಾಪುರ್ಗೆ ಹೋಗಿ ನೀವೇನಾದರೂ ಟೇಸ್ಟ್ ಮಾಡಿದರೆ ಸೊ ಅದೇ ಥರ ಇಲ್ಲಿ ಫೀಲ್ ಮಾಡ್ಬೋದು. ನಾವು ಆಲ್ರೆಡಿ ತಿಂದಿದ್ದೀವಿ, ಜಯನಗರ ಬ್ರ್ಯಾಂಚಲ್ಲಿ ತಿಂದಿದ್ದೀವಿ, ತರಿಸ್ಕೊಂಡು ತಿಂದಿದ್ದೀವಿ. ಸೊ ಫ್ಯಾನ್ ನಾವು ಇದಕ್ಕೂ. ಸೊ ಸೇಮ್ ಅಪ್ಪು ಸರ್ರು ಅವರ ಫೇವ್ರೇಟ್ ಡಿಶ್ ಇದು. ಟೇಸ್ಟ್ ಮಾಡುವ. ಹತ್ತಿರದಲ್ಲಿ ತೋರಿಸಿ, ಬಾಯಲ್ಲಿ ನೀರು ಬರೆಸಿ. ನಮಸ್ಕಾರ. ಇದು ಯಾರು ಅಂತ ಕಮೆಂಟ್ ಮಾಡಿ. ಜುಮ್ಮು ಅಂದ್ಬಿಡ್ತು. ಅಲ್ಲ, ಮಿತವಾದ ಆ ಹುಳಿ, ಲೈಟಾದ ಖಾರ, ಸೂಪರ್. ಆ ಮೀನಿಂಗ್ ಫ್ಲೇವರು ಅದಂತೂ ಬೆಣ್ಣೆ ಇದ್ದಂಗಿರುತ್ತೆ. ಮೀಟು ಬಾಯಲ್ಲಿಟ್ಟಿದ ತಕ್ಷಣ ಮೆಲ್ಟ್ ಆಗುತ್ತೆ, ಹಂಗೆ ಒಳಗೊಟ್ಟೋಯ್ತು. ನಾವು ಜಾಸ್ತಿ ಆಗಿಯೋ ಅವಶ್ಯಕತೆಯೇ ಇಲ್ಲ. ಅದ್ಭುತವಾದ ಮೀನು. ಸೊ ನೀವು ಇನ್ನು ಕಾಣೆ ಮೀನನ್ನ ಟ್ರೈ ಮಾಡಿಲ್ಲ ಅಂದರೆ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಆ ಮೀನು ಫ್ಲೇವರೇ ಅದ್ಭುತ. ಮುಳ್ಳೆಲ್ಲ ಬಿಡಿಸ್ಬೇಕು ಅನ್ನೋ ಟೆನ್ಷನ್ನೂ ಇಲ್ಲ, ಜಾಸ್ತಿ ಚಿಕ್ಕ ಮುಳ್ಳಿರೋದಿಲ್ಲ. ಸೊ ಆರಾಮಾಗಿ ತಿನ್ಬಿಡ್ಬೋದು ಈ ಥರ. ಮಸ್ಟ್ ಟ್ರೈ ಡಿಶ್. ಇದು ಯಾವುದೇ ಬ್ರಾಂಚ್ ಗೊತ್ತು. ಈಗ ಇನ್ನೊಂದು ಸಿಗ್ನೇಚರ್ ಡಿಶ್, ಇದರಿಂದನೇ ಫೇಮಸ್ಸು, ಗೀ ರೋಸ್ಟು. ಚಿಕನ್ ಗೀ ರೋಸ್ಟ್ ಹಾಫ್ ಪ್ಲೇಟ್ ತರಿಸಿದ್ದೀವಿ ನಾವು, ಹಾಫ್ ಕ್ವಾಂಟಿಟಿ. ಸೊ ಇದರಲ್ಲಿ ಏನಂದರೆ ಒಂದು ಲೆಗ್ ಪೀಸ್ ಬರುತ್ತೆ, ಆಮೇಲೆ ನಾರ್ಮಲ್ ಪೀಸಸ್ ಇರುತ್ತೆ. ಬೇಜಾನಿರುತ್ತೆ, ಕ್ವಾಂಟಿಟಿ ಮಾತ್ರ ಬೇಜಾನಿರುತ್ತೆ, ಗ್ರೇವಿನೂ ಬೇಜಾನಿರುತ್ತೆ. ಸೊ ಇದೆಲ್ಲ ಹಾಗೆ ತಿನ್ನೋ ಬದಲು ಸೊ ನೀವು ಇಲ್ಲಿ ನೀರು ದೋಸೆ, ನಾರ್ಮಲ್ ದೋಸೆಗಳೆಲ್ಲ ಸಿಗುತ್ತೆ, ಅದರಲ್ಲಿ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಸೊ ನಾವು ಲೆಗ್ ಪೀಸ್ನ ಹಾಕ್ಕೊಂಡಿದ್ದೀವಿ, ಕಚ್ಚಿ ಬಿಡುವ. ವಾವ್, ಬ್ಲಾಸ್ಟ್ ಆಗುತ್ತೆ ತುಪ್ಪ ಬಾಯಲ್ಲಿ, ಅದ್ಭುತ. ಸೊ ಆರಿಜಿನೇಟ್ ಆಗಿತ್ತು ಗೀ ರೋಸ್ಟ್ ರೆಸಿಪಿ ಬಂದಿದ್ದು ಇವು ಶೆಟ್ಟಿ ಲಂಚೋಮಿಂದ, ಅದು ಕುಂದಾಪುರದಿಂದ. ನಾವು ಅಲ್ಲೋಗಿ ವೀಡಿಯೋ ಮಾಡಿದಾಗ ಏನು ಮಾಡಿದ್ವಿ ಗೊತ್ತಾ, ಅಲ್ಲಿ ಈ ಥರ ಫುಲ್ ಪೋರ್ಷನ್ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಆರ್ಡ್ರ್ ಮಾಡಿಬಿಟ್ವಿ, ಫುಲ್ ಬಂತು. ಒಂದು ಫುಲ್ ಕೋಳಿನೇ ಇರುತ್ತೆ ಅದರಲ್ಲಿ, 2 ಲೆಗ್ ಪೀಸು, ಫುಲ್ಲು ಚೆಸ್ಟ್ ಪೀಸು ಎಲ್ಲನೂ ಇರುತ್ತೆ ಅದರಲ್ಲಿ. ಸೊ ತಿನ್ನೋಕ್ಕಾಗಿರಲಿಲ್ಲ ನಮಗೆ, ಜಾಸ್ತಿ ಆಗೋಗಿದ್ದು ಕ್ವಾಂಟಿಟಿ ಅದು. ಅದಕ್ಕೆ ಆಮೇಲೆ ಗೊತ್ತಾದಮೇಲೆ ಆಫ್ ಕ್ವಾಂಟಿಟಿನೇ ಇದು ಮಾಡೋದು. ಮೊನ್ನೆ ರೀಸೆಂಟಾಗಿ ಒಂದು ವೀಡಿಯೋ ಸ್ಟುಡಿಯೋದಲ್ಲಿ ಮಾಡಿದಾಗೂ ತರಿಸಿದ್ವಿ. ಸೊ ಆನ್ಲೈನಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಸೊ ಇಲ್ಲಿ ಬಂದಾಗ ಆನ್ಲೈನ್ ರೇಟ್ಗಿಂತ ಕಮ್ಮಿನೇ ಇರುತ್ತೆ. ಬಟ್ ಟೇಸ್ಟ್ ಮಾತ್ರ ಯಾವ ಬ್ರಾಂಚ್ಗೆ ಹೋದರೂ ಒಂದೇ ಥರ ಇರುತ್ತೆ, ಏನು ಡಿಫರ್ ಆಗೋಲ್ಲ ನಿಮಗೆ. ಯಾಕಂದರೆ ಮಸಾಲೆ ಎಲ್ಲ ಒಂಥರ ಅದು ರೆಸಿಪಿನ ಕ್ರ್ಯಾಕ್ ಮಾಡಿಬಿಟ್ಟಿದ್ದಾರೆ, ಆ ಫಾರ್ಮುಲಾನ ಅವರು ಹೆಂಗೆ ಅದನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತ. ಸೊ ಸೇಮ್ ರೆಸಿಪಿನ ಎಲ್ಲ ಬ್ರಾಂಚಲ್ಲೂ ಕೊಡ್ತಾರೆ. ಹೈಲೈಟ್ ಅದೇನೇ, ಮೇಯ್ನ್ ಮುಖ್ಯ ಅದೇನೇ. ಯಾಕಂದರೆ ಅಲ್ಲಿ ತಿಂದವ್ರಿಗೆ ಈ ಕಡೆ ಬಂದಾಗ ಒಂಥರ ಅನಿಸುತ್ತೆ ಅಂತ ಕಂಪ್ಲೇಂಟ್ ಬರಬಾರ್ದು. ಅದ್ಭುತ. ಜಯನಗರಲ್ಲೂ ತಿಂದಿದ್ವಿ, ಸೇಮ್ ಟೇಸ್ಟ್. ಇದು ಕುಂದಾಪುರಲ್ಲೂ ತಿಂದಿದ್ವಿ, ಸೇಮ್ ಟೇಸ್ಟು.
ಇದೆರಡು ಡಿಶ್ಶು ಕಂಪಲ್ಸರಿ ಟ್ರೈ ಮಾಡಲೇಬೇಕು ಇಲ್ಲಿ ಬಂದಾಗ. ಅದು ಬಿಟ್ಟು ಬೇಜಾನ್ ಆಪ್ಷನ್ಸ್ ಇದೆ. ಇನ್ನೊಂದು ಡಿಶ್ ಬಂತು, ಅದು ಜಂಪ್ ಆಗೋಣ. ನೆಕ್ಸ್ಟು ಅಂಜಲ್ ಪತ್ರಾಣಿ ಬಾಳೆ ಎಲೆಯಲ್ಲಿ ರ್ಯಾಪ್ ಮಾಡಿ ಸ್ಟೀಮ್ ಮಾಡಿ ಬೇಯಿಸಿರೋದು. ಓಪನ್ ಮಾಡುವ. ಕುಲ್ಜಾ ಸಿಮ್ಸೆ. ಓಹಾ ಘಮ 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 ಅಂತದು ಓಪನ್ ಮಾಡ್ತಾಯಿದ್ರೆ. ಓ ಗ್ರೀನ್ ಮಸಾಲ. ಆಹಾ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರುತ್ತೆ. ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಬಂತು ಕಮೆಂಟ್ ಮಾಡಿ. ತುಂಬ ಲೇಟ್ ಮಾಡ್ತೀರಾ? ಒಂದು ಪೀಸ್ ಕಟ್ ಮಾಡಿಬಿಡುವ. ಆಹಾ ಓಹ್ ಮುಳುಗೋಗಿದೆ ಅಂಜಲ್ ಮಸಾಲೆಯಲ್ಲಿ. ಮೈಯೆಲ್ಲ ಜುಮ್ಮ ನೋಡ್ತು. ಖಾರ ಅಷ್ಟೊಂದಿಲ್ಲ. ಇಲ್ಲಿ ನೋಡಿದ್ಮೇಲೆ ಏನಾದರೆ ಜಾಸ್ತಿ ಚಿಲ್ಲಿ ಹಾಕ್ಬಿಟ್ಟಿರ್ತಾರೆ, ತುಂಬ ಖಾರ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಅಷ್ಟೊಂದು ಸ್ಪೈಸಿ ಇಲ್ಲ, ಪರ್ಫೆಕ್ಟಾಗಿದೆ. ಅವಾಗಲೇ ಇತ್ತಿದ್ವಲ್ಲ ಮಸಲ್ಸು, ಅದು ಚಿಲ್ಲಿದು, ಅದ್ರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇತ್ತು ಕಂಪೇರ್ ಟು ಇದು. ಬಟ್ ಇದು ಕರೆಕ್ಟಾಗೆ ಆ ಮಸಾಲೆ, ಆಮೇಲೆ ಆ ಫ್ಲೇವರು, ಆ ಪುದೀನದು ಅದೆಲ್ಲನೂ ಅದ್ಭುತ. ಮೀನು ದೊಡ್ಡ ಸ್ಲೈಸು ಮುಳುಗೋಗಿದೆ ಮಸಾಲೆಯಲ್ಲಿ, ಕಾಣಿಸ್ತಲ್ಲ. ಇಲ್ಲಿಂದ ಇಲ್ಲಿವರೆಗೂ ಇದೆ ದೊಡ್ಡದಾದ ಸ್ಲೈಸ್. ಅಂಜಲ್ಲು ಸೂಪರ್ ಫ್ರೆಶ್ಶು, ಸಖತ್ತು ಜ್ಯೂಸಿ. ತಿಂದಿದ ತಕ್ಷಣ ಹಾಗೆ ಮೆಲ್ಟ್ ಆಗೋಯ್ತು, ಅಲ್ಲಿ ಕರ್ಗೇ ಹೋಯ್ತು. ಅದ್ಭುತ. ಆಮೇಲೆ ಆ ಮಸಾಲನೇ ಹೈಲೈಟ್. ಸೊ ಗ್ರೀನ್ ಮಸಾಲೆ, ಈ ಥರ ಗ್ರೀನ್ ಕಲರ್ದು ಇಷ್ಟಪಡ್ತೀರಾ ಅಂದರೆ ಅವರಂತೂ ಕಣ್ಣು ಮುಚ್ಕೊಂಡು ಇದನ್ನು ಟ್ರೈ ಮಾಡಿ. ಕೈಲಿ ಇಟ್ಕೊಂಡು ಆಗ್ತಿಲ್ಲ, ಬಿಸಿ ಸುಡ್ತಾ ಇದೆ. ಇದರಲ್ಲಿ ಹಂಗೆ ಸುತ್ತಬಿಟ್ಟು ತಂದಿಟ್ಟಿರ್ತಾರೆ, ನೀವು ತಿನ್ಬೇಕಾದ್ರೆ ಓಪನ್ ಮಾಡ್ಕೊಂಡು ತಿನ್ಕೊಬೋದು. ಅಂಥವ್ರಿಗೂ ಆ ಬಿಸಿ ಹಂಗೆ ಕಾಪಾಡ್ಕೊಂಡಿರುತ್ತೆ, ಬಿಸಿ ಹಂಗೆ ಇರುತ್ತೆ. ಒಂದು ಹೈಲೈಟು. ಮತ್ತು ಬಾಳೆ ಎಲೆದು ಅದು ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ. ಸೊ ಅದು ಸ್ವಲ್ಪ ಒಂಥರ ಹೆಲ್ತ್ ಬೆನಿಫಿಟ್ಟು ಬಾಳೆ ಎಲೆದು. ಚೆನ್ನಾಗಿದೆ. ನಿಲ್ಸೋಕ್ಕಾಗ್ತಿಲ್ಲ, ತಿಂತಾರೆ ಇರೋಣ ಅನಿಸ್ತಾಯಿದೆ. ಆಮೇಲೆ ಸಿಗ್ತೀನಿ ತಿಂದ್ಬಿಟ್ಟು ಮೇನ್ ಕೋರ್ಸ್ ಜೊತೆಗೆ. ಸೊ ಮೇನ್ ಕೋರ್ಸ್ ಬಂದಿದೆ. ಅದರಲ್ಲಿ ನೀರು ದೋಸೆ ತರಿಸಿದ್ದೀವಿ. ಆಮೇಲೆ ಇದು ಮಜ್ಜಿಗೆ ದೋಸೆ ಇದೆ. ಆಮೇಲೆ ಆವಾಗಲೇ ಗೀ ರೋಸ್ಟ್ನ ಸ್ವಲ್ಪ ಉಳಿಸ್ಕೊಂಡಿದ್ದೀವಿ. ಆ ಗೊಜ್ಜಲ್ಲಿ ತಿನ್ನಬೇಕು, ಅದನ್ನಂತೂ ಮಿಸ್ ಮಾಡಬಾರ್ದು. ಅದಕ್ಕೋಸ್ಕರ ಅದಾದಮೇಲೆ ಗ್ರೇವಿ ಕೂಡ ತರಿಸಿದ್ವಿ. ಗ್ರೇವಿ ಬಂದ್ಬಿಟ್ಟು ಚಿಕನ್ ಕುಂದಾಪುರ. ಸೊ ಅದು ಗ್ರೇವಿ ಥರ ಬರುತ್ತೆ. ಸೊ ಟೇಸ್ಟ್ ಮಾಡುವ, ನೀಟಾಗಿ ಬಡಿಸ್ಕೊಂಡು. ಸೊ ಟೇಸ್ಟ್ ಮಾಡುವ. ಅಷ್ಟು ನೀರು ದೋಸೆ, ಮೃದುವಾದ ದೋಸೆ, ತೆಳುವಾದ ದೋಸೆ. ಆಹಾ ಹಾಂ, ಇದು ತರಿಯಾಗಿ ರುಬ್ಬಿರೋ ಮಸಾಲ, ನುಣ್ಣಗಿರೋದಿಲ್ಲ. ಘಮ 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 ಅಂತದೆ ಶಿವ. ಕಾಯಿ ತುರಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ತರಿಯಾಗಿ ರುಬ್ಬಿರೋದು, ಅದರದ್ದು ಫ್ಲೇವರೇ ಬರುತ್ತೆ. ಇದು ಜಾಸ್ತಿ ಮಸಾಲೆ ಸ್ಪೈಸಿ ಮಗು ಕುಡಿಯೋ ಥರ ಇರೋದಿಲ್ಲ. ಸೊ ಸಟಲಾಗಿರುತ್ತೆ, ಆರಾಮಾಗಿ ತಿನ್ಬೋದು. ಬಟ್ ಆ ಸ್ಪೈಸಸ್ದು ಘಮ, ಆ ಫ್ಲೇವರ್ ಅದು ಹೇಳಿದ್ನಲ್ಲ ನಿಮಗೆ, ಅರೋಮ ಘಮ 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 ಅಂತ ಇರುತ್ತೆ. ನೀವು ತಂದಿಟ್ಟಿದ ತಕ್ಷಣ, ಸರ್ವ್ ಮಾಡಿದ ತಕ್ಷಣ ತಂದಿಟ್ಟಿದ ಥರ ಸೆಟ್ಲಾಗಿರುತ್ತದು. ಸ್ವಲ್ಪ ಸ್ಪೂನ್ ಎತ್ಕೊಂಡು ಹಿಂಗೆ ಸರ್ವ್ ಮಾಡ್ಬೇಕಾದ್ರೆ ಅದು ಫ್ಲೇವರ್ ಹಂಗೆ ಬಸ್ಟ್ ಆಗುತ್ತೆ. ಅದ್ಭುತ. ಆಮೇಲೆ ಸೇಮ್ ಆಯಿಲ್ ಯೂಸ್ ಮಾಡಿರೋದು, ಅದರದ್ದು ಫ್ಲೇವರು ಅಲ್ಟಿಮೇಟ್. ನೀರು ದೋಸೆಗೆ ಚೆನ್ನಾಗಿದೆ, ಬೆಸ್ಟ್ ಕಾಂಬಿನೇಷನ್ನು. ನೀರು ದೋಸೆ ಕರ್ಗೋಗುತ್ತೆ ಬಾಯಲ್ಲಿಟ್ಟ ಮೇಲೆ. ಆ ಗ್ರೇವಿದು ಆ ಕಾಯಿ ತುರಿ ಎಲ್ಲ ಇರುತ್ತಲ್ಲ, ಅದು ಬಾಯಲ್ಲಿರುತ್ತೆ. ದೋಸೆ ಸಿಗೋಲ್ಲ. ದೋಸೆ ಅಷ್ಟು ಸಾಫ್ಟಾಗಿರುತ್ತೆ, ತೆಳುಗೆ ಇದೇ ಥರ ಇರಬೇಕು. ಇನ್ನೂ ಬೇಕಾದ್ರೆ ನೀವು ನೀರಷ್ಟು ಗ್ರೇವಿ ಜೊತೆನೂ ತಿನ್ಬೋದು. ಅದರಲ್ಲೂ ಬೇಜಾನ್ ಬರುತ್ತೆ ಗೊಜ್ಜು. ಸೊ ಅದರಲ್ಲೂ ಟ್ರೈ ಮಾಡ್ಬೋದು. ಈಗ ನೆಕ್ಸ್ಟು ಇನ್ನೊಂದು ಸಾಫ್ಟೆಸ್ಟು, ಫುಲ್ಲು ಏರ್ ಪಾಕೆಟ್ಸು, ಗೂಡು ಥರ ಇರೋ ದೋಸೆ, ಮಜ್ಜಿಗೆ ದೋಸೆ. ಆಹಾ, ಫುಲ್ಲು ಸ್ಪಾಂಜಿ. ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಕಾಣಿಸ್ತಾರೆ. ಇದೆರಡಕ್ಕೂ ಅಲ್ಟಿ ಕಾಂಬಿನೇಷನ್ ಇರುತ್ತೆ. ಸೊ ಅದು ಬಿಟ್ಟು ತುಂಬ ಆಪ್ಷನ್ಸ್ ಇದೆ. ಮೆನು ಇದೆ. ಬಂದಾಗ ಅವರೇ ಸಜೆಸ್ಟ್ ಮಾಡ್ತಾರೆ ನಿಮ್ಗೆ ಯಾವ ಥರ ಇಷ್ಟ ಆ ಥರ. ಸೊ ನಾವು ಬಂದಾಗೆಲ್ಲ ಏನು ಮಾಡ್ತೀವಿ ಹೇಳಿ, ಅಥೆಂಟಿಕ್ ಕೋಸ್ಟಲ್ ಕ್ಯೂಸಿನ್ ಅವರ ಸಿಗ್ನೇಚರ್ ಡಿಶಸ್ನೇ ಟ್ರೈ ಮಾಡೋದು. ಅದು ಬಿಟ್ಟು ನಿಮಗೆ ಚೈನೀಸ್ ಸಿಗುತ್ತೆ, ಇಂಡಿಯನ್ ಸಿಗುತ್ತೆ, ತಂದೂರು ಸಿಗುತ್ತೆ, ಏನು ಬೇಕೆಲ್ಲ ಸಿಗುತ್ತೆ. ಜ್ಯೂಸು ಸಿಗುತ್ತೆ. ಜ್ಯೂಸ್ ಜೊತೆಗೆ ಬೇಜಾನು ಸ್ಟಾರ್ಟರ್ಸ್ ಕೂಡ ಸಿಗುತ್ತೆ. ಸೊ ಇದನ್ನು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಒಂದು ಸಣ್ಣ ಬ್ರೇಕ್ ನಂತರ ಒಂದು ಡೆಸರ್ಟ್ ಇದೆ, ಅದ್ಭುತವಾದ ಡೆಸರ್ಟು, ಅದ್ರ ಜೊತೆ ಸಿಗೋಣ. ಸೊ ಫೈನಲಾಗಿ ಡೆಸರ್ಟ್ ಇದು ಕೋಕೋನಟ್ ಪನ್ನ ಅಂತೆ, ಅಂದರೆ ಎಳ್ನೀರಲ್ಲಿ ಮಾಡೋದು. ಹಾಂ ಸೊ ಇದು ಇಲ್ಲೇ ಪ್ರಿಪೇರ್ ಮಾಡ್ತಾರಂತೆ ಡೈಲಿ ಫ್ರೆಶ್ ಆಗಿ.
ಸೊ ಟೇಸ್ಟ್ ಮಾಡುವ. ಸೊ ಎಳ್ನೀರು ಗಂಜಿ ಎಲ್ಲ ಇರುತ್ತಲ್ಲ ಅದೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿರ್ತಾರೆ. ಸೊ ಅದೆಲ್ಲ ಸಿಗುತ್ತೆ, ಸೇಮ್ ಎಳ್ನೀರು ಕುಡ್ದಂಗೆ ಅನಿಸುತ್ತೆ. ಮಿತವಾದ ಸಿಹಿ ಅದು ಹೈಲೈಟು. ಸೊ ನಮ್ಮಂಥವ್ರಿಗೆ ಜಾಸ್ತಿ ಸ್ವೀಟ್ ತಿಂದಿರೋರಿಗೆ ಚೆನ್ನಾಗಿರುತ್ತೆ, ಆರಾಮಾಗೆ ಖಾಲಿ ಮಾಡ್ಬೋದು. ಆಮೇಲೆ ಇದು ವೆಜ್ಜು ಜಿಲೇಟಿನ್ ಹಾಕ್ತಾರೆ, ವೆಜ್ ಜಿಲೇಟಿನ್ ಹಾಕ್ತಾರೆ. ಸೊ ವೆಜಿಟೇರಿಯನ್ಸ್ ಕೂಡ ತಿನ್ನಬಹುದು. ಸೊ ಫೈನಲಾಗಿ ನಾವೇನೇನು ತರಿಸ್ಕೊಂಡ್ವಲ್ಲ ಅದನ್ನೆಲ್ಲ ಕಣ್ಣು ಮುಚ್ಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಇದು 2ನೇದೋ 3ನೇದೋ ವೀಡಿಯೋ ನಾವು ಮಾಡ್ತಾ ಇರೋದು. ಸೊ ನಮ್ಮ ಫೇವ್ರೇಟ್ ಡಿಶಸ್ಸೇ ನಾವು ತರಿಸಿದ್ದು, ಆಮೇಲೆ ಅವರ ಸಿಗ್ನೇಚರ್ ಡಿಶಸ್. ಅದು ಬಿಟ್ಟು ನಾನು ಏನಲ್ಲ ನಿಮಗೆ ಚೈನೀಸು, ತಂದೂರು, ಇಂಡಿಯನ್ನು ಎಲ್ಲ ಥರ ಸಿಗುತ್ತೆ. ಆಮೇಲೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರೋದ್ರಿಂದ ನಿಮಗೆ ಆಲ್ಕೋಹಾಲ್ ಕೂಡ ಸರ್ವ್ ಮಾಡ್ತಾರೆ, ಕಾಕ್ಟೇಲ್ಸ್ ಎಲ್ಲ ಸಿಗುತ್ತೆ, ಆಫರ್ಸ್ ಏನೇನೋ ಇದೆ. ಸೊ ನೀವು ಅದನ್ನು ಕೇಳಿ ಪಡಿಬೋದು. ಸೊ ಅದಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ನು ಈ ಸ್ಟಾರ್ಟರ್ಸು ನೀವು ತೊಗೊಂಡಿದ್ದು ಖಾರವಾಗಿ ತಿಂತೀರಾ ಅಂದರೆ ಸೊ ಆ ಮಸಲ್ಸ್ ತೊಗೊಂಡ್ವಲ್ಲ ಅದರಲ್ಲಿ ಗ್ರೀನ್ ಕಲರ್ ಇತ್ತಲ್ಲ ಚಿಲ್ಲಿ ಇದು, ಅದು ಸೂಪರಾಗಿತ್ತು ಸ್ಪೈಸಿಯಾಗೆ. ಸೊ ಅದನ್ನು ಟ್ರೈ ಮಾಡ್ಬೋದು, ಸೈಡ್ಸ್ಗೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ನೆಕ್ಸ್ಟು ಮಸಾಲ ಫ್ರೈ ಅಥವಾ ತವಾ ಫ್ರೈ, ಪ್ರಾನ್ಸ್ ತವಾ ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಬೇಕು ಅಂದರೆ ಫಿಡ್ ಫ್ರೈ ತೊಗೊಂಡ್ವಲ್ಲ ಅದು ಕಬಾಬ್ ಥರ ಇರುತ್ತಲ್ಲ ಅದನ್ನು ತೊಗೊಂಡ್ರೆ ಏನಂದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಬರುತ್ತೆ. ಸೊ ಅದು ಒಳ್ಳೆ ಸೈಡ್ ಡಿಶ್ ಆಗಿರುತ್ತೆ. ಅದನ್ನು ಕರುಮ್ ಅಂತ ಸ್ವಲ್ಪ ತಿಂತಾ ಇರ್ಬೋದು ಪಕ್ಕದಲ್ಲಿ ಜ್ಯೂಸ್ ಕುಡ್ಕೊಂಡು. ಸೊ ಅದಿರುತ್ತೆ. ಅದು ಬಿಟ್ಟು ಇದು ಕಾಣೆ ಮಸಾಲ ಫ್ರೈ ಇರ್ಬೋದು ಅಥವಾ ಗೀ ರೋಸ್ಟ್ ಇರ್ಬೋದು, ಅದಂತೂ ಮಸ್ಟ್ ಟ್ರೈ. ಅದನ್ನು ಹೆಂಗೆ ತಿನ್ನಬೇಕು ಲಾಸ್ಟಲ್ಲಿ ತರಿಸ್ಕೊಂಡು ನೀವು ಈ ದೋಸೆಗೆ, ನೀರು ದೋಸೆಗೆ ಅಥವಾ ಈ ಥರ ಮಜ್ಜಿಗೆ ದೋಸೆಗೆ ಅದನ್ನು ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಹಂಗೆ ಟ್ರೈ ಮಾಡ್ಬೋದು. ಸೊ ಇಲ್ಲಾಂದರೆ ಗ್ರೇವಿ ಚಿಕನ್ ಕುಂದಾಪುರ ಅದನ್ನು ಟ್ರೈ ಮಾಡೋದನ್ನ ಮರಿಬೇಡಿ, ಅದು ಗ್ರೇವಿನಲ್ಲಿ ಹೈಲೈಟ್ ಆಗಿರುತ್ತೆ. ಅದು ಬಿಟ್ಟು ಮಟನಲ್ಲೂ ಸಿಗುತ್ತಂತೆ. ಸೊ ಆಮೇಲೆ ಫಿಶಲ್ಲೂ ಸಿಗುತ್ತೆ, ಬಟ್ ಚಿಕನಲ್ಲಿ ಜಾಸ್ತಿ ಚೆನ್ನಾಗಿರುತ್ತೆ. ಆಮೇಲೆ ಇದು ಅಷ್ಟೇ, ಗೀ ರೋಸ್ಟು ನಿಮಗೆ ಪ್ರಾನ್ಸಲ್ಲೂ ಸಿಗುತ್ತೆ, ಸ್ಕ್ವಿಡ್ಡಲ್ಲಿ ಸಿಗುತ್ತೆ, ಕ್ರ್ಯಾಬಲ್ಲಿ ಸಿಗುತ್ತೆ, ಪನ್ನೀರಲ್ಲಿ ಸಿಗುತ್ತೆ, ಮಶ್ರೂಮಲ್ಲಿ ಸಿಗುತ್ತೆ. ಬಟ್ ಫೇಮಸ್ ಬಂದು ಚಿಕನ್ ಗೀ ರೋಸ್ಟ್ ಅವರು ಸಿಗ್ನೇಚರ್ ಡಿಶ್ಶು. ಸೊ ಅದು ಎಲ್ಲದಕ್ಕಿಂತ ಜಾಸ್ತಿ ಚೆನ್ನಾಗಿರುತ್ತೆ. ಬಟ್ ಈ ಸೀ ಫುಡ್ ತಿನ್ನೋರಿಗೆ ವೆಜಿಟೇರಿಯನ್ಸ್ ಕೂಡ ಆಪ್ಷನ್ಸ್ ಇರೋದ್ರಿಂದ ಅವರು ಕೂಡ ಸೇಮ್ ಮಸಾಲೆ ಯಾವ ಥರ ಇರುತ್ತೆ ಅಂತ ಟೇಸ್ಟ್ ಮಾಡ್ಬೋದು. ಸೊ ಮಸ್ಟ್ ವಿಸಿಟ್ ಜಾಗ. ಈಗ ಈ ಕಡೆ ಸುತ್ತಮುತ್ತ ಇದ್ದೀರಾ ಅಂದರೆ ನಿಮಗೆ ಹತ್ರ ಆಗುತ್ತೆ, ಇಲ್ಲಿ ಬರ್ಬೋದು ಈ ಬ್ರಾಂಚ್ಗೆ. ಸೊ ತುಂಬ ದೂರ ಹೋಗಬೇಕು ಅವಶ್ಯಕತೆ ಇಲ್ಲ. ಅಥವಾ ಕುಂದಾಪುರಕ್ಕೆ ಹೋಗಿ ಟ್ರೈ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಇಲ್ಲೇ ಬಂದು ಅದೇ ಟೇಸ್ಟು ಅಥೆಂಟಿಕ್ಕಾಗಿ ಸವಿಬೋದು. ಸೊ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಸೊ ಇಲ್ಲಿರೋರಿಗೆ ಯಾರಿಗಾದರೂ ಗೊತ್ತಿಲ್ಲ ಇನ್ನೂ ಅಂದರೆ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ನಮಸ್ಕಾರ.